ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆಯೇ ಅವ್ವ ಮನೇಲೇ ಇತ್ತು, ನಿಮಗೆಲ್ಲ ಗೊತ್ತೇ ಇದೆ. ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವಾಗ ಏನು ಮಾಡ್ತಿದೆ ಅಂತ ಅನ್ಕೊತಾ ಇರ್ಬೋದು ನೀವು. ನನಗೆ 1 2 ಅವರು ಅಡುಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆಯೇ ಕಂಟಿನ್ಯೂಸ್ ಆಗಿ 4 ಅವರು ಕೂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಅವಾಗವಾಗ ಅವ್ವನಿಗೆ ಹೇಳ್ತಾ ಇದ್ದೆ, ಯಾಕೋ ಇವಾಗಂತೂ ಸೊಂಟ ಸಿಕ್ಕಾಪಟ್ಟೆ ನೋವು ಬರುತ್ತೆ ಅವ್ವ ಅಂತ. ಅದಕ್ಕೇ ನಾನು ಬಂದಾಗ ನೆನಪಿಸು, ನಿನಗೆ ಉದ್ದಿಟ್ಟು ಮಾಡಿಕೊಡ್ತೀನಿ. ಅದನ್ನು ವಾರದಲ್ಲಿ 3 4 ಸಲ ಉದ್ದಿಟ್ಟಾದರೂ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ನೀನು ಅದು ಹಸಿಟ್ಟನ್ನ ಬಳಸಿ ದೋಸೆ ಕೂಡ ಮಾಡಿಕೊಂಡು ತಿಂದರೆ ನಿನಗೆ ಒಂದು ಸ್ವಲ್ಪ ಸೊಂಟ ನೋವು ಕಡಿಮೆ ಆಗುತ್ತೆ. ಯಾಕಂದರೆ ಉದ್ದಿನ ಕಾಳು ಸೊಂಟಕ್ಕೆ ಶಕ್ತಿನ ಕೊಡುತ್ತೆ ಅಂತ ಹೇಳಿತ್ತು. ಅದಕ್ಕೇ ಬಂದಿತ್ತಲ್ವ, ಹೇಗೆ ಇದ್ರೂ ಅದಕ್ಕೇ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಪದಾರ್ಥಗಳನ್ನ ಕ್ಲೀನ್ ಮಾಡ್ಕೊಂಡು ಬನ್ನಿ. ಈ ಹಸಿಟ್ಟನ್ನ ಹೇಗೆ ಮಾಡೋದು, ಹಾಗೆ ಏನೆಲ್ಲ ಪದಾರ್ಥಗಳನ್ನ ಬಳಸ್ತೀವಿ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಾವಿಲ್ಲಿ 1 ಸೇರಿನಷ್ಟು ಉದ್ದಿನ ಕಾಳು, 1 ಸೇರಿನಷ್ಟು ರಾಗಿ, 1 ಸೇರಿನಷ್ಟು ಗೋಧಿ, 1 ಸೇರಿನಷ್ಟು ಅಕ್ಕಿನ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ 1/4 kg ಮೆಂತ್ಯನ ಬಳಸ್ಕೊತಾ ಇದ್ದೀವಿ. ಮೆಂತ್ಯನ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಅದು ಅಲ್ಲದೆ ನನ್ನ ಮಗಳು ಕೂಡ ತಿಂತಾಳೆ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ವಲ್ಲ. ಅದರಿಂದಾಗಿ ನಾನು ನೆಕ್ಸ್ಟ್ ಮಾಡಿಸ್ಕೊಳ್ಳುವಾಗ ನಾನು ಜಾಸ್ತಿ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಮೆಂತ್ಯನ 1/4 kg ಅಷ್ಟೇ ಹಾಕ್ಸಿದ್ದೀನಿ. ಇವಾಗ ಎಲ್ಲ ಪದಾರ್ಥಗಳು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಸೋರಕ್ಕಿಟ್ಟು ಆಮೇಲೆ ಒಣಗಾಕ್ತೈತೆ ಅವ್ವ. ತುಂಬ ತೆಳ್ಳಗೆ ಒಣಗಾಕ್ತೈತೆ, ಯಾಕಂದರೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದೆ. ತುಂಬ ತೆಳ್ಳಗೆ ಒಣಗಾಕೋದ್ರಿಂದ ಸಂಜೆ ಅಷ್ಟೊತ್ತಿಗೆಲ್ಲ ನೀಟಾಗಿ ಒಣ್ಕೊಳ್ಳುತ್ತೆ. ರಾತ್ರಿನೇ ಹಸಿಟ್ಟು ಮಾಡಿಸ್ಕೊಬರ್ಬೋದು ಅಂತ ಹೇಳಿ ನೀಟಾಗಿ ಎಲ್ಲನೂ ಒಣಗಾಕ್ತಾಯಿತ್ತು. ನನ್ನ ಮಗಳು ಕೂಡ ಸಹಾಯ ಮಾಡ್ತಾಯಿದ್ದಾಳೆ ನಮ್ಮ ಅವ್ವಂಗೆ. ಮುದ್ದೆನ ನಾವು ಒಂದು ವಾರದಲ್ಲಿ 3 4 ಸಲ ಮಾಡಿಕೊಂಡು ತಿಂದರೆ ಸಾಕು. ಮುದ್ದೆ ಬೇಡ ಅನ್ನೋರು ಬೇಕಾದರೆ ದೋಸೆ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಏನು ಮಾಡ್ತೀವಿ ಸಮಿ? ಏನು ಮಾಡ್ತಿದೀಯ ಸಮಮ್ಮ? ನೀನೇ ತೊಳೆದು ಬಿಡ್ತಾ ಇದೀಯ ಒಬ್ಳೆ? ಮಕ್ಳುಗಳಿದ್ರೆ ಎಲ್ಪ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮಾತ್ರ ಟೈಮ್ ಪಾಸ್ ಮಾತ್ರ ಆಗುತ್ತೆ. ಆ ಬಿಸಿಲು, ಎಷ್ಟು ಬಿಸಿಲು ಹೊಡಿತಾ ಇದ್ರು ಅವಳು ಆಟ ಅಂದರೆ ಆಟ. ಬಿಸಿಲಲ್ಲೇ ನಾವು ಎಷ್ಟೊತ್ತಿದ್ವಿ ಅಷ್ಟೊತ್ತು ಬಿಸಿಲಲ್ಲೇ ಇದ್ಲು ಅವಳು. ಈ ಥರ ಸಹಾಯ ಮಾಡೋದು ಅಂದರೆ ಅವಳಿಗೆ ತುಂಬ ಇಷ್ಟ. ನಾನು ಅಡುಗೆ ಮಾಡುವಾಗ ಅಮ್ಮ ನಾನು ಅಡುಗೆ ಮಾಡ್ತೀನಿ ಅಂತಾಳೆ. ಹಾಗೆಯೇ ನನ್ನ ಪಾತ್ರೆ ತೊಳೆಯುವಾಗ ನಾನು ಮಾಡ್ತೀನಿ ಅಂತಾಳೆ. ಆ ರೀತಿಯಾಗಿ ಯಾವಾಗ್ಲೂ ಅವಳು ಕುತ್ಕೋಬೇಕು ನಿಂತ್ಕೋಬೇಕು ಅಂತಿರಲ್ಲ. ಮಕ್ಕಳೇ ಹಾಗೆ ಅಲ್ವಾ, ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ಅವರು. ಏನಾದರೂ ನಾವು ಕೆಲಸ ಇರಲಿಲ್ಲ ಅಂದರೆ ಅವರು ನಮಗೆ ಇನ್ನೂ ಜಾಸ್ತಿ ಕೆಲಸ ಕೊಡೋ ಥರ ಕೆಲಸನ ಮಾಡ್ತಾರೆ. ಮಕ್ಕಳಿರೋರ ಮನೆಯಲ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟೊಂದು ತರಲೆಗಳು ಮತ್ತು ಎಷ್ಟೊಂದು ಫಾಸ್ಟ್ ಇದ್ದಾರೆ, ಎಷ್ಟು ಆ್ಯಕ್ಟಿವ್ ಇರ್ತಾರೆ ಅಲ್ವಾ. ನೋಡ್ಬೋದು ನೀವು, ಈ ರೀತಿಯಾಗಿ ತೆಳ್ಳಗೆ ಒಣಗಾಕಿದೆ. ಯಾಕಂದರೆ ಬಿಸಿಲು ತುಂಬ ಜಾಸ್ತಿ ಕೂಡ ಇರೋದ್ರಿಂದ ಸಂಜೆ ಅಷ್ಟೊತ್ತಿಗೆಲ್ಲ ಒಣ್ಕೊಳ್ಳಿ ಅಂತೇಳಿ ಇಷ್ಟು ತೆಳ್ಳಗೆ ಎಲ್ಲನೂ ಹಾರಾಕಿತ್ತು. ಅವ್ವಂಗೆ ತಿನ್ನಿಸ್ತಾ ಇದೆಯಾ? ನಮ್ಮ ಅವ್ವಂಗೆ ಯಾಕೆ ತಿನ್ನಿಸ್ತೀಯ ನೀನು? ನಿಮ್ಮವನ? ನಮ್ಮವ್ವ. ಕಾಳೆಲ್ಲ ಒಣಗಾಕ್ಬಿಟ್ಟು ಬಂದಮೇಲೆ ಮನೇಲೆ ಒಳಗಡೆನೆ ಸ್ವಲ್ಪ ಹೊತ್ತಿದ್ರು ಅವ್ವನಿಗಂತೂ ಏನಾದರೂ ಕೆಲಸಗಳು ಉಳ್ಕೊಬಿಟ್ಟಿದ್ರೆ ಸಾಕು, ಮೊದಲ ಕೆಲಸ ಮಾಡಬೇಕು ಅಂತ ಯಾವಾಗಲೂ ಓಡಾಡ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ಒಳಗಡೆ ಕೂತಿತ್ತು ಅವಾಗೆ ಅಷ್ಟೇ. ಅದಾದಮೇಲೆ ಸ್ವಲ್ಪ ಬಟ್ಟೆಗಳನ್ನ ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಆ ಬಟ್ಟೆಗಳನ್ನ ವಾಶ್ ಮಾಡಿ ಅಷ್ಟರಲ್ಲೆಲ್ಲ ಕಾಳುಗಳೆಲ್ಲ ಒಣಗೋಗಿದ್ವು.
ನಾನು ಅನ್ಕೊತಾ ಇದ್ದೆ ಇನ್ನೊಂದು ದಿನ ಒಣಗಾಕ್ಬೇಕಾಗುತ್ತೇನೋ ಅಂತ. ಬಟ್ ಒಂದೇ ದಿನಕ್ಕೆ ಎಲ್ಲನೂ ನೀಟಾಗಿ ಒಣಗಿದೆ ಅಂತ ಹೇಳಿಬಿಟ್ಟು ಎಲ್ಲನೂ ಎತ್ತಿಟ್ಟಾಯಿತು ಅವ್ವ. ನೋಡ್ಬೋದು ನೀವು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಒಂದು 4-5 ಗಿಡ ನಾನು ಬೆಳೆಸ್ಕೊಂಡಿದ್ದೀನಿ. ನಾನು ಅದಕ್ಕೆ ನೀರು ಹಾಕ್ತಾಯಿತ್ತು. ಎಷ್ಟೊಂದು ಬಿಸಿಲಿದೆ ಅಲ್ವಾ, ಅದಕ್ಕೆ ನೀರೆಲ್ಲ ಹಾಕಿ ಕೆಳಗಡೆ ಹೊರಟ್ವಿ ನಾವು. ಅಲ್ಲೆಲ್ಲ ಒಣಗಾಕಿದ್ವಲ್ವ, ಗಾಳಿಗೆ ಏನಾದರೂ ಸ್ವಲ್ಪ ಧೂಳು ಬಾಳು ಬಂದಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ಸಲ ಎತ್ಕೊಬಂದಮೇಲೆ ಕ್ಲೀನ್ ಮಾಡಿ ಒಂದು ಚೀಲಕ್ಕೆ ಹಾಕಿ ಇಟ್ವಿ. ಸಂಜೆ ನನ್ನ ಹಸ್ಬೆಂಡ್ ಬಂದಮೇಲೆ ಮಿಲ್ ಕೂಡ ಮಾಡಿಸ್ಕೊಬಂದು ಹಾಗೆ ಇಟ್ಕೊಂಡಿದ್ದು. ನಾನು ಬೆಳಿಗ್ಗೆ ಎದ್ದು ತಿಂಡಿಗೆ ಉದ್ದಿನಿಟ್ಟನ್ನೇ ರೆಡಿ ಮಾಡ್ತಾಯಿದ್ದೆ. ನಾನು ಏನಪ್ಪ ಅಂದರೆ ನಾನು ಜಾಸ್ತಿ ಹಸಿಟ್ಟು ಅಕ್ಕಿನ ಜಾಸ್ತಿ ಸೋಸಿ ಅಥವಾ ಒಂದ್ರಾಡಿ ಇಟ್ಕೊಳ್ಳಲ್ಲ. ಯಾಕಂದರೆ ನನಗೆ ಹುಳ ಏನಾದರೂ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಒಂದು ಚಿಕ್ಕ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಒಂದು ವಾರಕ್ಕೆ ಬರೋ ಅಷ್ಟೇ ಇಟ್ಕೋತೀನಿ. ನೆಕ್ಸ್ಟ್ ವಾರಕ್ಕೆ ಮತ್ತೆ ಎಲ್ಲ ಸೋಸಿ ಇಟ್ಕೋತೀನಿ. ಅಕ್ಕಿನಾಗ್ಬೋದು, ಹಸಿಟ್ಟಾಗ್ಬೋದು, ಖಾರದ ಪುಡಿ ಆಗ್ಬೋದು, ಎಲ್ಲದನ್ನು ಚಿಕ್ಕ ಬಾಕ್ಸ್ ಅಷ್ಟೇ ನಾನು ಇಟ್ಕೊಳ್ಳೋದು. ಇವಾಗ ಏನಿಲ್ಲ, ಮುದ್ದೆ ಮಾಡೋ ರೀತಿಯೇ ಮಾಡಬೇಕು ಅಂತ ಒಂದು ಬೋಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಇಲ್ಲಿ ನಾನು ಬೆಲ್ಲನ ಬಳಸ್ತಾ ಇದ್ದೀನಿ. ಇವಾಗ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋಬೋದು, ಇಲ್ಲ ಸಿಹಿ ಸ್ವಲ್ಪ ಕಡಿಮೆನೇ ಇದ್ದರೂ ನಾನು ತಿಂತೀನಿ ಅಂತ ಅಂದರೆ ಸಿಹಿನ ಅಂದರೆ ಬೆಲ್ಲನ ಸ್ವಲ್ಪ ಕಡಿಮೆನೇ ಬಳಸ್ಕೋಬೇಕು. ಬೆಲ್ಲ ಹಾಕಿದ್ಮೇಲೆ ಇವಾಗ ಹಸಿಟ್ಟನ್ನ ಉದುರಿಸ್ತಾ ಇದ್ದೀನಿ. ಅದು ಕುದಿ ಬಂದಮೇಲೆ ನನಗೆಷ್ಟು ನಾನಿಲ್ಲಿ 3 ಚಿಕ್ಕ ಮುದ್ದೆನ ಮಾಡ್ಕೊತಾ ಇದ್ದೀನಿ, 3 ಮುದ್ದೆನ. ಅದಕ್ಕೆ ನಾನು ಅಳತೆನಲ್ಲಿ 3 ಚಿಪ್ಪನ್ನ ಹುಯ್ತಾ ಇದ್ದೀನಿ. ನಮಗೆ ಇದನ್ನು ತಿಂದರೆ ಜಾಸ್ತಿ ಹೊಟ್ಟೆ ಕೂಡ ಹಸಿಯಲ್ಲ. ಉದ್ದಿನಿಟ್ಟು ತಿನ್ನೋದ್ರಿಂದ ನಮಗೆ ಬೇಗ ಹೊಟ್ಟೆ ಕೂಡ ಹಸಿಯಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 3 ಮುದ್ದೆ ಅಷ್ಟು ಮಾಡಿಕೊಂಡೆ. ಏನಿಲ್ಲ, ಸಿಂಪಲ್ ಮುದ್ದೆನ ಯಾವ ರೀತಿ, ರಾಗಿ ಮುದ್ದೆನ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಮಾಡಿಕೊಂಡ್ರೆ ಉದ್ದಿಟ್ಟು ಮುದ್ದೆನೂ ಕೂಡ ರೆಡಿ ಆಗುತ್ತೆ. ನೋಡ್ಬೋದು ನೀವು ಈ ಥರ ಒಂದು ಮುದ್ದೆ, ಸಣ್ಣ ಮುದ್ದೆನೇ, ಜಾಸ್ತಿ ತಿನ್ನೋದಿದ್ರೆ ತಿನ್ಬೋದು. ನಾನಿಲ್ಲಿ ಚಿಕ್ಕ ಮುದ್ದೆನೇ ಮಾಡಿ ಅದಕ್ಕೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ನಾಟಿ ತುಪ್ಪ ಬಳಸ್ತಾ ಇದ್ದೀನಿ ಇಲ್ಲಿ. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಬಿಸಿನಲ್ಲೇ ತಿನ್ನಬೇಕು. ಅದು ಆರೋದ್ಮೇಲೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೇ ಏನೇ ಕೆಲಸ ಇದ್ರೂ ಪಕ್ಕಕ್ಕಿಟ್ಟು ಮೊದಲಿಗೆ ಮುದ್ದೆ ಆದ ತಕ್ಷಣವೇ ಊಟ ತಿನ್ಕೋಬೇಕು. ನನ್ನ ಹಸ್ಬೆಂಡು ನನ್ನ ಮಗಳು ಇಬ್ಬರೂ ಕೂಡ ತಿಂದರು. ನನ್ನ ಹಸ್ಬೆಂಡು ತಿಂದಾಗಿತ್ತು, ನಂದು ತಿಂದಾಗಿದ್ರು ನನ್ನ ಮಗಳು ತಿಂದಾಗಿರಲಿಲ್ಲ. ಅಷ್ಟು ಟೈಮ್ ತೊಗೊತಾಳೆ ಅವಳು ಊಟ ತಿನ್ನೋಕ್ಕೆ. ಜೊತೆಗೆ ನಾನಿಲ್ಲಿ ಟೇಸ್ಟಿಯಾಗಿ ಬನಾನಾ ಮಿಲ್ಕ್ ಶೇಕ್ನ ಮಾಡ್ಕೊತಾ ಇದ್ದೀನಿ. ಬನಾನಾ ಮಿಲ್ಕ್ ಶೇಕ್ಗೆ ಒಂದು 3 ಬಾಳೆಹಣ್ಣು, ಹಾಗೆಯೇ ಸ್ವಲ್ಪ ಕಲ್ಸಕ್ಕರೆನ ಬಳಸ್ತಾ ಇದ್ದೀನಿ. ಸಕ್ಕರೆ ಕೂಡ ಬಳಸ್ಬೋದು, ನಾನು ಕಲ್ಸಕ್ಕರೆನ ಬಳಸ್ತಾ ಇದ್ದೀನಿ. ಹಾಗೆ ನಾನು ಹಾಲನ್ನ ಕಾಯಿಸಿ ಆರಿಸಿ ಬಳಸ್ತೀನಿ. ನನಗೆ ಹಸಿ ಹಾಲು ಹಾಕಿದ್ರೆ ನನಗೊಂಥರ ಸ್ಮೆಲ್ ಬರುತ್ತೆ ಅಂಥೇಳಿ ನಾನು ಹಾಲನ್ನ ಕಾಯಿಸಿ ಆರಿಸಿ ಬಳಸ್ಕೊತೀನಿ. ನೋಡ್ಬೋದು ನೀವು, ರೆಡಿ ಆಯಿತು ಬನಾನಾ ಮಿಲ್ಕ್ ಶೇಕು. ತುಂಬ ರುಚಿಯಾಗಿತ್ತು.